ಎಲ್ಲರಿಗೂ ನಮಸ್ಕಾರ. ನಿಸರ್ಗ ಪಾಕಶಾಲೆಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವೊಂದು ಸಿಂಪಲ್ ಆಗಿ ಮಾಡಬಹುದಾದಂತಹ ರವಾ ಗಂಜಿಯನ್ನು ಮಾಡೋದು ಹೇಗೆ ಅಂತ ನೋಡುವ. ಹೆಚ್ಚಾಗಿ ವ್ರತ ಅಥವಾ ಉಪವಾಸ ಇದ್ದಾಗ ನಾವು ಇದನ್ನು ಮಾಡ್ತೇವೆ. ಅದನ್ನೀಗ ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ನಾನಿಲ್ಲಿ ಒಂದು 3 ಸ್ಪೂನಿಗಾಗುವಷ್ಟು ರವೆಯನ್ನು ತಗೊಂಡಿದ್ದೇನೆ. ಸಣ್ಣ ರವೆ, ಚಿರೋಟಿ ರವೆ ಹೇಳ್ತೇವಲ್ಲ, ಅದನ್ನು ತಗೊಂಡಿದ್ದೇನೆ. ಇದನ್ನು ನಾವೀಗ ಸ್ವಲ್ಪ ಹುರ್ಕೊಳ್ಳುವ. ನೋಡಿ, ಇದನ್ನೀಗ ನಾನು ಡ್ರೈ ಆಗಿ ಹುರ್ಕೊಂಡಿದ್ದೇನೆ. ಇದೊಂದು ಸ್ವಲ್ಪ ತಣ್ಣಗಾಗಲಿ. ಈಗ ನಾನಿಲ್ಲಿ ಒಂದು 2 ಕಪ್ಪಿಗಾಗುವಷ್ಟು ನೀರನ್ನು ತಗೊಂಡಿದ್ದೇನೆ. ಇದನ್ನು ನಾವೀಗ ಕುದಿಲಿಕ್ಕಿಡುವ. ನೀರು ಕುದಿತಾ ಬರುವಾಗ ನಿಮಗೆ ಸಿಹಿಗೆ ಬೇಕಾದಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳಿ. ಹಾಗೆ ಬೇಕಿದ್ದರೆ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳಿ. ಈಗ ಒಂದು ಸ್ವಲ್ಪ ನೀರು ಕುದ್ದ ನಂತರ ಈಗ ನಾವು ಹುರಿದಿಟ್ಟಂತಹ ಈ ರವೆಯನ್ನು ಇದಕ್ಕೆ ಸೇರಿಸ್ಕೊಳ್ಳುವ. ರವೆ ಸೇರಿಸುವಾಗ ಒಲೆಯನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ರವೆ ಸೇರಿಸಿ ಚೆನ್ನಾಗಿ ಕುದಿ ಬರ್ಸ್ಕೊಳ್ಳಿ. ಕುದಿ ಬರ್ಸುವಾಗ ಅದು ಸ್ವಲ್ಪ ಮಣ್ಣಿ ಥರ ಬರ್ತದೆ. ಒಮ್ಮೆ ಕುದಿ ಬರ್ಸ್ಕೊಳ್ಳಿ. ನಾನು ಒಲೆ ಆಫ್ ಮಾಡಿಕೊಂಡಿದ್ದೇನೆ. ನೋಡಿ, ಈ ಥರ ನಮಗೆ ತಿಕ್ ಆದಂತಹ ಗಂಜಿ ಸಿಕ್ಕಿದೆ. ಇದನ್ನು ನಾವು ಬಿಸಿ ಮಾಡುವಾಗ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲದಿದ್ದರೆ ಗಂಟು ಆಗ್ಬೋದು. ಇದಕ್ಕೆ ನಾವೀಗ ನಮಗೆ ಬೇಕಾದ ಅಳತೆಯಲ್ಲಿ ಹಾಲನ್ನು ಸೇರಿಸ್ಕೊಳ್ಳುವ. ನಾನು 1 ಲೋಟ ಹಾಲನ್ನು ಸೇರಿಸ್ಕೊಂಡಿದ್ದೇನೆ. ನೋಡಿ, ಸಿಂಪಲ್ ಆದಂತಹ ರವೆ ಗಂಜಿ ಈಗ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.